ಪ್ರವಾಸಿಗರ ಸ್ವರ್ಗ ವಿಯೆಟ್ನಾಂ ದೇಶ. ಚಾರಣಕ್ಕೂ ಅವಕಾಶ ಇದೆ. ಬೀಚ್ ರೆಸಾರ್ಟ್ಗಳು ಅಲ್ಲಿವೆ. ಸೊಗಸಾದ ವಾತಾವರಣದಲ್ಲಿ ಮೋಜು ಮಸ್ತಿಗೆ ಎಲ್ಲಿಲ್ಲದ ಅವಕಾಶ ಇದೆ. ಆದರೆ ಕೆಲ ವರ್ಷಗಳಿಂದ ಬೆಂಗಳೂರಿನಿಂದ ವಿಯೆಟ್ನಾಂಗೆ ನೇರವಾಗಿ ಹೋಗಲು ವಿಮಾನದ ವ್ಯವಸ್ಥೆ ಇರಲಿಲ್ಲ. ಆ ಕೊರತೆಯನ್ನು ನೀಗಿಸಿದೆ ವಿಯೆಟ್ ಜೆಟ್ ಏರ್ಲೈನ್ಸ್. ಅದರ ಒಂದು ವರದಿ ನಿಮ್ಮ ಮುಂದೆ. ವಿಯೆಟ್ನಾಂ ಪ್ರವಾಸಿಗರಿಗೆ ವಿಯೆಟ್ ಜೆಟ್ ಗುಡ್ ನ್ಯೂಸ್. 2 ದಿನ ಬೆಂಗಳೂರಿನಿಂದ ಹೊಚಿಮಿನ್ ಸಿಟಿಗೆ ನೇರ ಫ್ಲೈಟ್. ಪ್ರವಾಸಿ ಸ್ಥಳಗಳ ಜೊತೆಗೆ ಸೀ ಫುಡ್ಗೆ ಹೆಸರುವಾಸಿ ವಿಯೆಟ್ನಾಂ. ವಿಯೆಟ್ನಾಂ ಏಷ್ಯಾ ಖಂಡದಲ್ಲಿರುವ ಪ್ರವಾಸಿಗಳ ಸ್ವರ್ಗದಂತಹ ದೇಶದಲ್ಲಿ ಒಂದು. ಕರ್ನಾಟಕದ ಕರಾವಳಿಯಂತಹ ವಾತಾವರಣದ ಈ ದೇಶದಲ್ಲಿ ಏನುಂಟು ಏನಿಲ್ಲ ಹೇಳಿ. ಅಂದ್ಹಾಗೆ 2021ರಲ್ಲಿ ಬೆಂಗಳೂರಿನಿಂದ ವಿಯೆಟ್ನಾಂಗೆ ನೇರವಾಗಿ ತೆರಳಲು ಇದ್ದ ವಿಮಾನ ರದ್ದಾಗಿತ್ತು. ಆ ಬಳಿಕ ಪ್ರವಾಸಿಗರು ಅಲ್ಲಿಗೆ ತೆರಳಲು ತೀರಾ ಕಷ್ಟಪಡಬೇಕಿತ್ತು. ಈಗ ವಿಯೆಟ್ ಜೆಟ್ ವಾರದಲ್ಲಿ 2 ದಿನ ಅಂದ್ರೆ ಸೋಮವಾರ ರಾತ್ರಿ 11:30ಕ್ಕೆ ಹಾಗೂ ಶುಕ್ರವಾರ ರಾತ್ರಿ 11:30ಕ್ಕೆ ಟ್ರಿಪ್ ಆರಂಭಿಸಿದೆ. ಅದರಲ್ಲೂ ವಾರಗಳ ಕಾಲ ಮುಂಚಿತವಾಗಿ ಟಿಕೆಟ್ ಬುಕ್ ಮಾಡಿದ್ರೆ 20,000 ರೂಪಾಯಿ ಒಳಗೆ ಅಪ್ ಅಂಡ್ ಡೌನ್ ಟಿಕೆಟ್ ವೆಚ್ಚ ಮುಗಿಯಲಿದೆ. ನಾವು ಡೈರೆಕ್ಟ್ ಬೆಂಗಳೂರಿನಿಂದ ವಿಯೆಟ್ನಾಂಗೆ ಬಂದಿದ್ದೀವಿ. ಇದು ಸರ್ಪ್ರೈಸ್. ಯಾಕಂತಂದ್ರೆ ಸುಮಾರು 3-4 ವರ್ಷಗಳ ಕಾಲ ಈ ಒಂದು ವ್ಯವಸ್ಥೆ ಇರಲಿಲ್ಲ, ಎಲ್ಲವೂ ಕೂಡ ಸ್ಟಾಪ್ ಆಗಿತ್ತು. ಆದರೆ ಈಗ ವಿಯೆಟ್ ಜೆಟ್ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದೆ. ಅತ್ಯಂತ ಕಡಿಮೆ ದರದಲ್ಲಿ ಬೆಂಗಳೂರಿನಿಂದ ವಿಯೆಟ್ನಾಂಗೆ ಸುಮಾರು 1 ವಾರ ಅಥವಾ 10 ದಿನಗಳ ಮುಂಚಿತವಾಗಿ ಬುಕ್ ಮಾಡಿದ್ವಿ ಅಂತಂದ್ರೆ 20,000 ರೂಪಾಯಿನಲ್ಲಿ ಬೆಂಗಳೂರಿನಿಂದ ವಿಯೆಟ್ನಾಂಗೆ ಹೋಗಿ ಬರುವಂತಹ ಟಿಕೆಟ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಷ್ಟು ಕಡಿಮೆ ದರದಲ್ಲಿ ಇವರು ಮಾಡ್ತಾ ಇದ್ದಾರೆ. 11:30ಕ್ಕೆ ವಿಯೆಟ್ ಜೆಟ್ ನಭಕ್ಕೆ ನೆಗೆದ್ರೆ 4.5 ತಾಸಿನಲ್ಲಿ ವಿಯೆಟ್ನಾಂನ ಹೊಚಿಮಿನ್ ಸಿಟಿಯ ಟ್ಯಾನ್ ಸನ್ ನಾಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತಲುಪಲಿದೆ. ಇನ್ನೇನು ಲ್ಯಾಂಡಿಂಗ್ಗೆ 1.5 ಗಂಟೆ ಬಾಕಿ ಇರುವಾಗಲೇ ನಮಗೆ ಆಗಸದಲ್ಲಿ ಸೂರ್ಯೋದಯದ ದರ್ಶನವಾಗುತ್ತೆ. ನೋಡುತ್ತಲೇ ಹೊಚಿಮಿನ್ ಏರ್ಪೋರ್ಟ್ಗೆ ತಲುಪುವಾಗ ಹಸಿರಿನಿಂದ ಆವರಿಸಿರುವ ಅತ್ಯಂತ ಸ್ವಚ್ಛ ಸಿಟಿಯ ದರ್ಶನವಾಗುತ್ತೆ. ಅಂದ್ಹಾಗೆ ಅಲ್ಲಿಗೆ ಹೋಗುವ ಮುನ್ನ ನಮ್ಮ ರೂಪಾಯಿಗಳನ್ನ US ಡಾಲರ್ ಅಥವಾ VNDಗೆ ಕನ್ವರ್ಟ್ ಮಾಡಿಕೊಳ್ಬೇಕು. ನಮ್ಮ 1 ರೂಪಾಯಿ ಅಂದ್ರೆ ಅಲ್ಲಿ 300 ರೂಪಾಯಿಗೆ ಸಮ. ಓಡಾಡಲು ಬಸ್, ಟ್ಯಾಕ್ಸಿ, ಮೆಟ್ರೋ ವ್ಯವಸ್ಥೆ ಇದೆ. ಇಂಡಿಯನ್ ರೆಸ್ಟೋರೆಂಟ್ ಕೂಡ ಅಲ್ಲಿದೆ. ವಾಪಸ್ ಬರೋದಕ್ಕೆ ಸೋಮವಾರ ಮತ್ತು ಶುಕ್ರವಾರ ಸಂಜೆ 7:20ಕ್ಕೆ ಹೊಚಿಮಿನ್ ಸಿಟಿಯಿಂದ ಬೆಂಗಳೂರಿಗೆ ವಿಯೆಟ್ ಜೆಟ್ ಇದೆ. ಸೋಮವಾರ ಹೋದ್ರೆ ಶುಕ್ರವಾರ ವಾಪಸ್ ಆಗಬಹುದು. ಶುಕ್ರವಾರ ಹೋದವರು ಸೋಮವಾರ ಬರಬಹುದು. 4 ದಿನಗಳ ಟ್ರಿಪ್ಗೆ 50,000 ರೂಪಾಯಿನಲ್ಲಿ ಒಂದು ಕುಟುಂಬ ಎಂಜಾಯ್ ಮಾಡಬಹುದು. ಅಲ್ಲಿ ಏನಷ್ಟು ಕುತೂಹಲದ ಸಂಗತಿಗಳಿವೆ, ಅದನ್ನ ಜಿ ಕನ್ನಡ ನ್ಯೂಸ್ ನಲ್ಲಿ ನಿರೀಕ್ಷಿಸಿ. ನೀವು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಹಿಂದೆ ವಿಯೆಟ್ ಜೆಟ್ ನಲ್ಲಿ ಮುಂಗಡ ಟಿಕೆಟ್ಗೆ ಕಾಲ್ ಮಾಡಿ. ಕ್ಯಾಮರಾಮನ್ NS ಗುಡ್ಗೇರಿ ಜೊತೆಗೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.